ಇಲ್ಲಿ ಹೆಂಗೆ ಅಂತಂದರೆ ಮುದ್ದೆಗೆ ಗ್ರೇವಿ ಒಂದು ಮೊಟ್ಟೆ ಹಾಕ್ಸ್ಕೊಬಿಟ್ಟು ಸ್ವಲ್ಪ ರೈಸ್ ತಿಂದ್ಬಿಟ್ರೆ ಸಾಕು, ಅಷ್ಟೇ ಸಾಕು, ಅಷ್ಟು ಇಷ್ಟಪಡ್ತಾರೆ. ಇಲ್ಲಿ ರೆಗ್ಯುಲರಾಗಿ ಚಿಕನ್ ತಗೊಳ್ಳೋರು ತಗೊಳ್ತಾರೆ. ಪಾರ್ಸಲ್ಲು ಅಷ್ಟೇ ತುಂಬ ಚೆನ್ನಾಗಿ ಹೋಗುತ್ತೆ. ಪರೋಟ, ಚಪಾತಿ ಎಲ್ಲ ಇದೆ. ಸದ್ಯಕ್ಕೆ ರೀಸೆಂಟಾಗಿ ಚಿಕನ್ ಒಂದೇ ಮಾಡ್ತಾಯಿರೋದು. ಇನ್ನು ಮುಂದೆ ಕಸ್ಟಮರ್ ನಮಗೆ ಹೆಂಗೆ ಇದಾಗುತ್ತೆ ಅದ್ರ ಮೇಲೆ ನಾವು ಮುಂದೆ ಹೋಗ್ತಾ ಇರಬೇಕು. ಅದೇ ಕಸ್ಟಮರ್ ಕೇಳ್ದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇದೇ ಥರ ಮೇಂಟೈನ್ ಮಾಡ್ಕೊ ಹೋಗಿ. ಮತ್ತು ಇನ್ನೂ ಕಸ್ಟಮರ್ ಬರಲಿ. ನಿಮಗೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀರಾ? ಹೌದು, ಅಂದರೆ ಜನಸಂಖ್ಯೆ ಕಮ್ಮಿ ನಮಗೆ. ಅಂದರೆ ನಮಗೆ ಕಸ್ಟಮರ್ ಹೆಚ್ಚಿದಂಗೆ ನಾವು ಅದರ ಕ್ವಾಲಿಟಿ ಹೆಚ್ಚು ನಾವು ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡ್ತೀವಿ ಅಷ್ಟೇ. ಹಾಯ್, ಹಲೋ, ನಮಸ್ಕಾರ. ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಬಂದಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಅಶೋಕಪುರಂ ರೈಲ್ವೆ ವರ್ಕ್ಶಾಪ್ ಹತ್ರ. ರೈಲ್ವೆ ವರ್ಕ್ಶಾಪ್ ಮುಂಭಾಗ ಚಿಕನ್ ಹಬ್ ಬಂದ್ಬಿಟ್ಟು ಒಂದು ಫಾಸ್ಟ್ ಫುಡ್ ನಡೆಸ್ತಾ ಇದ್ದಾರೆ. ಇದು ಲೊಕೇಟ್ ಆಗಿರೋದು ಮೈಸೂರು ಮಾನಂದವಾಡಿ ಮೇಯ್ನ್ ರೋಡಲ್ಲೇ ವರ್ಕ್ಶಾಪ್ ಮುಂಭಾಗನೇ ಇವರು ನಡೆಸ್ತಾ ಇರೋದು. ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಕಸ್ಟಮರ್ ಒಪಿನಿಯನ್ ತುಂಬ ಚೆನ್ನಾಗಿದೆ. ಇಲ್ಲಿ ರೆಗ್ಯುಲರಾಗಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಮುದ್ದೆ, ವೈಟ್ ರೈಸು ಎಲ್ಲ ಸಿಗುತ್ತೆ. ಚಪಾತಿ, ಪರೋಟ ಎಲ್ಲ ಸಿಗುತ್ತೆ. ವೆಜ್ ಐಟಮು ಸಿಗುತ್ತೆ. ವೆಜ್ಜಲ್ಲಿ ನಿಮಗೆ ಡೈಲಿ ಚೇಂಜಸ್ ಇರುತ್ತೆ, ಸಾಂಬಾರು, ಗ್ರೇವಿಗಳೆಲ್ಲ. ಬನ್ನಿ, ಇವತ್ತೇನೇನು ಸಿಗುತ್ತೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ, ಚಿಕನ್ ಹಬ್ ಫಾಸ್ಟ್ ಫುಡ್ ಯಾವಾಗ ಸ್ಟಾರ್ಟ್ ಮಾಡಿದ್ದು? ಈ ಒಂದು ತಿಂಗಳಿಂದ ಈಚೆಗೆ ಶುರು ಮಾಡಿದ್ದೀವಿ. ಓಕೆ, ನಿಮ್ಮಲ್ಲಿ ಏನೇನು ಸಿಗುತ್ತೆ ಸ್ವಲ್ಪ ತೋರಿಸ್ತೀರಾ? ಮುದ್ದೆ ಇದೆ, ಮತ್ತು ವೈಟ್ ರೈಸ್ ಇದೆ, ಮತ್ತು ಚಿಕನ್ ಬಿರಿಯಾನಿ ಇದೆ. ಓಕೆ. ಚಿಕನ್ ಫ್ರೈ ಇದೆ, ಮಾಮೂಲಿ ಮೊಟ್ಟೆ ಇದೆ. ಮೊಟ್ಟೆ ಇದೆ, ಮಾಮೂಲಿ ಚಿಕನ್ ಸೇರ್ವ ಇದೆ. ವೆಜ್ಜಲ್ಲಿ ಏನಾದರೂ ಸಿಗುತ್ತಾ? ವೆಜ್ಜಲ್ಲಿ ಮಾಮೂಲಿ ಮಧ್ಯ ಅಂದರೆ ವಾರ ತಪ್ಪಿ ಅಂದರೆ ಗುರುವಾರ, ಸೋಮವಾರ, ಶನಿವಾರ ವೆಜ್ಜು. ಕಡಲೆಕಾಳು ಸಾಂಬಾರು ಸಿಗುತ್ತೆ, ಮತ್ತು ಉಪ್ಪು ಸಾರು, ಕಾಳು ಸೊಪ್ಪು ಸಾರು, ಉಪ್ಪು ಸಾರು ಸಿಗುತ್ತೆ, ಮಜ್ಜಿಗೆ ಸಿಗುತ್ತೆ, ಪಲ್ಯ, ಕಾಳು ಪಲ್ಯ, ಮಾಮೂಲಿ ಹಪ್ಪಳ. ಡೈಲಿ ಚೇಂಜ್ ಮಾಡ್ತೀರಾ? ಡೈಲಿ ಒಂದೊಂದು ದಿವಸ ವೆರೈಟಿ ಚೇಂಜ್ ಮಾಡ್ತೀವಿ ಅಷ್ಟೇ. ಈ ಚಿಕನ್ನು ಮಾತ್ರ ಮಾಡೋದು ನೀವು ಅಲ್ವಾ? ಚಿಕನ್ನು ಸದ್ಯಕ್ಕೆ ರೀಸೆಂಟಾಗಿ ಚಿಕನ್ ಒಂದೇ ಮಾಡ್ತಾ ಇರೋದು. ಇನ್ನು ಮುಂದೆ ಕಸ್ಟಮರ್ ನಮಗೆ ಹೆಂಗೆ ಇದಾಗುತ್ತೆ ಅದ್ರ ಮೇಲೆ ನಾವು ಮುಂದೆ ಹೋಗ್ತಾ ಇರಬೇಕು. ಅದೇ ಕಸ್ಟಮರ್ ಕೇಳ್ದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಇದೇ ಥರ ಮೇಂಟೈನ್ ಮಾಡ್ಕೊ ಹೋಗಿ. ಮತ್ತು ಇನ್ನೂ ಕಸ್ಟಮರ್ ಬರಲಿ. ನಿಮಗೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀರಾ? ಹೌದು, ಅಂದರೆ ಜನಸಂಖ್ಯೆ ಕಮ್ಮಿ ನಮಗೆ. ಅಂದರೆ ನಮಗೆ ಕಸ್ಟಮರ್ ಹೆಚ್ಚಿದಂಗೆ ನಾವು ಅದರ ಕ್ವಾಲಿಟಿ ಹೆಚ್ಚು ನಾವು ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡ್ತೀವಿ ಅಷ್ಟೇ. ಚಿಕನ್ ಬಿರಿಯಾನಿ ಎಷ್ಟು ರೇಟು? ಚಿಕನ್ ಬಿರಿಯಾನಿಲಿ ಹಾಫು 40 ರೂಪಾಯಿ, ಫುಲ್ಲು 80 ರೂಪಾಯಿ. ಇದು ಚಿಕನ್ ಫ್ರೈಲಿ ಅದು ಅಷ್ಟೇ ಸೇಮ್ ರೇಟು. ಹಾಫ್ 40, ಫುಲ್ 80 ರೂಪಾಯಿ ಮಾಡ್ತಾಯಿದ್ದೀವಿ. ಪರವಾಗಿಲ್ಲ, ಒಂದು ವರ್ತ್ ಇದೆ. ಅವೆಲ್ಲ ನಡೀತಾ ಇದೆ ಅಷ್ಟೇ. ಓಕೆ. ಇನ್ನು ಮಾಮೂಲಿ ರೈಸು ಹಾಫು 25, ಫುಲ್ಲು 40 ರೂಪಾಯಿ. ಮಾಮೂಲಿ ಮತ್ತು ಚಪಾತಿ ಮತ್ತು ಪರೋಟ 15 ಒಂದು ಇದು ಸಿಗುತ್ತೆ. ಮುದ್ದೆ 20 ರೂಪಾಯಿ ಒಂದು ಮುದ್ದೆ. ನಾನೀಗ ತೊಗೊಂಡಿದ್ದೀನಿ ಚಿಕನ್ ಬಿರಿಯಾನಿ ವಿತ್ ಸಲಾಡ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ಒಂದು ಎಗ್ ತೊಗೊಂಡಿದ್ದೀನಿ. ಇಲ್ಲಿ ಫೇಮಸ್ ಏನು ಅಂತಂದರೆ ಚಿಕನ್ ಗ್ರೇವಿ,
ಚಿಕನ್ ಗ್ರೇವಿ ಮತ್ತು ಚಿಕನ್ ಏನು ಮಾಡ್ತಾರೆ ಅದು ತುಂಬ ಫೇಮಸ್ ಇಲ್ಲಿ. ಚಿಕನ್ ಬಿರಿಯಾನಿ ರೈಸು ತುಂಬ ಸ್ಮೂತಾಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬೇಯಿಸಿದ್ದಾರೆ. ಗ್ರೇವಿ ಜೊತೆಗೆ ಟ್ರೈ ಮಾಡೋಣ ರೈಸು, ಬಿರಿಯಾನಿ ರೈಸು. ವಂಡರ್ಫುಲ್ ಟೇಸ್ಟ್ ಅಂತ ಹೇಳ್ಬೋದು. ಗ್ರೇವಿ ನನಗೆ ಅವ್ರು ಹೇಳಿದ್ರು ಗ್ರೇವಿ ತುಂಬ ಇಷ್ಟಪಡ್ತಾರೆ ಅಂತ, ಕರೆಕ್ಟಾಗಿ ಹೇಳಿದ್ದಾರೆ. ಮಾತ್ರ ಗ್ರೇವಿ ಸ್ವಲ್ಪ ಸ್ಪೈಸಿ ಇದೆ, ಬಿರಿಯಾನಿನೂ ಸ್ವಲ್ಪ ಯಾಕೋ ಸ್ಪೈಸಿ ಕೇಳ್ತಾರೆ ಅಂದ್ಬಿಟ್ಟು ಮಾಡಿದ್ದಾರೆ. ಬಟ್ ನಾನು ಹೇಳಿದ್ದೀನಿ ಅವ್ರಿಗೆ ಸ್ವಲ್ಪ ಸ್ಪೈಸಿ ಕಡಿಮೆ ಮಾಡಿ ಅಂತ. ಚಿಕನ್ ಪೀಸು ಒಂದು ಒಳ್ಳೆ ಚಿಕನ್ ಪೀಸು. ಚಿಕನ್ ಪೀಸು ಒಂದು ಒಳ್ಳೆ ಟೆಂಡರ್ ಚಿಕನ್ನು, ಟೇಸ್ಟಿಯಾಗಿ ಸಖತ್ತಾಗಿದೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಆ್ಯಡ್ ಆಗಿದೆ, ಸಖತ್ ಸಾಫ್ಟಾಗಿದೆ, ಚೆನ್ನಾಗಿ ಬೇಯಿಸಿದ್ದಾರೆ. ಈ ಚಿಕನ್ ಹಬ್ ಬಂದು ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಈಗಲೇ ಕಸ್ಟಮರ್ಗಳು ಯಾರು ಊಟ ಮಾಡಿರ್ತಾರೋ ರೆಗ್ಯುಲರಾಗಿ ಬರ್ತಾಯಿದ್ದಾರೆ. ನೀವೇನಾದರೂ ರೈಲ್ವೆ ವರ್ಕ್ಶಾಪ್ ಅಶೋಕಪುರಂ ಹತ್ರ ಬಂದರೆ ನೀವು ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ನೋಡಿ, ನಿಮ್ಮ ಕಾಮೆಂಟ್ಸ್ಗಳನ್ನ ತಿಳಿಸಿ, ಅವ್ರಿಗೆ ಸಪೋರ್ಟ್ ಮಾಡಿ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು ಅವರು ಪಾಪ. ನಿಮ್ಗೆ ಇಲ್ಲಿ ಏನೇನು ಇಷ್ಟ ಆಗುತ್ತೆ ಸರ್? ಇಲ್ಲಿ ಮುದ್ದೆ ಮತ್ತು ಚಿಕನ್ ಗ್ರೇವಿ, ಚಿಕನ್ ಚೆನ್ನಾಗಿ ಮಾಡ್ತಾರೆ. ಚಿಕನ್ ಇಲ್ಲ ಅಂದರೆ ಗ್ರೇವಿ ಹಾಕೊಂಡ್ರೂ ಮನೇಲಿ ಮಾಡಿರೋ ಥರನೇ ಟೇಸ್ಟ್ ಇದೆ, ಸೂಪರಾಗಿ ಮಾಡ್ತಾರೆ ಸರ್. ಆಮೇಲೆ ಕಡಿಮೆ ವೆಚ್ಚದಲ್ಲಿ ಚೆನ್ನಾಗಿ ಕೊಡ್ತಾಯಿದ್ದಾರೆ. ಈ ಮೊದಲು ನಾವಿಲ್ಲಿ ಬ್ರೇಕ್ಫಾಸ್ಟ್ ರಿವ್ಯೂ ಮಾಡಿದ್ದು ಅಮ್ಮನ್ ಫಾಸ್ಟ್ ಫುಡ್ಡು. ರೆಗ್ಯುಲರಾಗಿ ಇಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ. ಅವರು ಹೋದ ನಂತರ ಇಲ್ಲಿ 12 ಗಂಟೆಗೆ ಇವರು ಚಿಕನ್ ಐಟಮ್ಸ್ಗಳು ಮತ್ತು ಮಾಮೂಲಿ ವೆಜ್ ಅವ್ರಿಗೂ ಅಷ್ಟು ಸಿಗುತ್ತೆ ಇಲ್ಲಿ. ಚಿಕನ್ ಬಿರಿಯಾನಿ ಎಲ್ಲ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಅವೆಲ್ಲ ಅವೈಲಬಿಲಿಟಿ ಇದೆ ಇಲ್ಲಿ. ಖಾಲಿ ಆಗೋ ತನಕ ಇರ್ತಾರೆ 12 ಗಂಟೆಗೆ ಬಂದರೆ. ನಮ್ಮ ರೈಲ್ವೆ ವರ್ಕ್ಶಾಪ್ ಎಂಪ್ಲಾಯೀಸು ತುಂಬ ಜನ ಇಲ್ಲಿ ಊಟ ಮಾಡೋಕ್ಕೆ ಬರ್ತಾಯಿದ್ದಾರೆ, ನೀವೇ ನೋಡಿದ್ರಿ. ಬೇಗ ಬಂದರೆ ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ಚಿಲ್ಲಿ ಚಿಕನ್ ಇವತ್ತು ಆಲ್ರೆಡಿ ಖಾಲಿಯಾಗಿದೆ. ಚಿಕನ್ ಬಿರಿಯಾನಿ ನಮಗೂ ಅಷ್ಟೇ ಪೀಸ್ಗಳು ಕಡಿಮೆ ಇತ್ತು, ಪರವಾಗಿಲ್ಲ ಕೊಟ್ಟಿದ್ದಾರೆ ಪಾಪ. ಮೇಯ್ನ್ಲಿ ನಮಗೆ ರೋಡ್ ಸೈಡು ಏನು ರಸ್ತೆ ಬದಿ ವ್ಯಾಪಾರಿಗಳು ಈ ಥರ ಫಾಸ್ಟ್ ಫುಡ್ ಎಲ್ಲ ನಡೆಸ್ತಾರಲ್ಲ, ಅವ್ರಿಗೆ ನಮ್ಮದು ಯಾವಾಗಲೂ ಸಪೋರ್ಟ್ ಇರುತ್ತೆ ಪಾಪ. ಅವ್ರಿಗೆ ನಿಮ್ಮ ಬೆಂಬಲನೂ ಇರಲಿ, ಬನ್ನಿ ಟ್ರೈ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ಹೆಂಗೆ ಅಂತಂದರೆ ಮುದ್ದೆಗೆ ಗ್ರೇವಿ ಒಂದು ಮೊಟ್ಟೆ ಹಾಕ್ಸ್ಕೊಬಿಟ್ಟು ಸ್ವಲ್ಪ ರೈಸ್ ತಿಂದ್ಬಿಟ್ರೆ ಸಾಕು, ಅಷ್ಟೇ ಸಾಕು, ಅಷ್ಟು ಇಷ್ಟಪಡ್ತಾರೆ ಇಲ್ಲಿ. ರೆಗ್ಯುಲರಾಗಿ ಚಿಕನ್ ತಗೊಳ್ಳೋರು ತಗೊಳ್ತಾರೆ. ಪಾರ್ಸಲ್ಲು ಅಷ್ಟೇ ತುಂಬ ಚೆನ್ನಾಗಿ ಹೋಗುತ್ತೆ. ಪರೋಟ, ಚಪಾತಿ ಎಲ್ಲ ಇದೆ ಇಲ್ಲಿ. ಚಪಾತಿ ಮತ್ತು ಪ್ರತಿಯೊಂದು ಐಟಮ್ಸ್ನೂ ಮನೆಯಲ್ಲೇ ಮಾಡ್ಕೊಬರೋದು, ಮನೆ ಊಟನೇ ಆ್ಯಕ್ಚುಲಿ. ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ಕೊ ಬಂದಿರ್ತಾರೆ. ಪರೋಟ ಒಂದು ನಿಮಗೆ ಲೈವಲ್ಲಿ ಆರ್ಡ್ರ್ ಕೊಟ್ಟಿದ ತಕ್ಷಣ ಮಾಡಿಕೊಡ್ತಾರೆ. ಕೆಲವೊಂದು ಕಡೆ ಹಂಗೇ ಗೊತ್ತೇ ಇರೋಲ್ಲ, ಇಷ್ಟು ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾರೆ. ಬಟ್ ಅವ್ರಿಗೆ ಯಾವ ರೀತಿ ಕ್ವಾಂಟಿಟಿ ಎಷ್ಟು ಮಾಡ್ಕೊಬರ್ಬೇಕು, ಎಲ್ಲಿ ಇದಾಗ್ಬಿಡುತ್ತೋ ಅಂತ ಭಯ ಇರುತ್ತೆ. ಬಟ್ ಇವರು ಡೇ ಬೈ ಡೇ ತುಂಬ ಚೆನ್ನಾಗಿ ಮಾಡ್ಕೊಬರ್ತಾಯಿದ್ದಾರೆ. ಎಲ್ಲ ಐಟಮ್ಸ್ಗಳು ಅಷ್ಟೇ, ಡಿಶಸ್ಸು ತುಂಬ ಚೆನ್ನಾಗಿದೆ ಸರ್. ಈ ಮನೆ ಊಟದ ಥರ ಅಂತ ಅವರಂದರು, ಅದೇ ಥರ ಇದೆಯಾ ಊಟ? ಟೇಸ್ಟ್ ಮನೆ ಊಟದ ಥರನೇ ಇದೆ ಸರ್. ಟೇಸ್ಟ್ ವೈಸು ಬಿರಿಯಾನಿ ಅಲ್ಟಿಮೇಟ್ ಅಂತ ಹೇಳ್ಬೋದು. ನಾವಿವತ್ತು ವಿಸಿಟ್ ಮಾಡಿದ್ದು ಚಿಕನ್ ಹಬ್ಗೆ. ಇದು ಲೊಕೇಟ್ ಆಗಿರೋದು ಅಶೋಕಪುರಂ ರೈಲ್ವೆ ವರ್ಕ್ಶಾಪ್ ಮುಂಭಾಗ. ನಾವಿವತ್ತು ಇಲ್ಲಿ ಟ್ರೈ ಮಾಡಿದ್ದು ಚಿಕನ್ ಬಿರಿಯಾನಿ, ಮೊಟ್ಟೆ ಮತ್ತು ಒಳ್ಳೆ ಚಿಕನ್ ಗ್ರೇವಿ ಟ್ರೈ ಮಾಡ್ದೋ. ನೀವು ಬನ್ನಿ, ವಿಸಿಟ್ ಮಾಡಿ, ಟೇಸ್ಟ್ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.